ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಹಲ್ಲೆಲೂಯಾ. ಇವತ್ತೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯ. 1 Corinthians chapter 1 verse 18. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಹಲ್ಲೆಲೂಯಾ. ನೋಡಿ, ಇಲ್ಲಿ ನಾವು ನೋಡುವಾಗ ಸ್ಪೆಷಲ್ ಆಗಿ ನಾವು ನೋಡುವಂಥ ಕಾರ್ಯ ಏನು? ಹಲ್ಲೆಲೂಯಾ. ನಮಗೆ ಇದು ದೇವರ ಶಕ್ತಿಯಾಗಿದೆ. ಶಿಲುಬೆಯ ವಿಷಯವಾದ ಮಾತುಗಳು. ಶಿಲುಬೆ ಅನ್ನುವಾಗಲೇ ನಮ್ಮೆಲ್ಲರಿಗೂ ಜ್ಞಾಪಕ ಬರುವುದು ಯೇಸು ಸ್ವಾಮಿಯ ಮರಣ, ಯೇಸು ಸ್ವಾಮಿಯ ಕ್ರೂಜೀಕರಣ. ಯೇಸು ಸ್ವಾಮಿ ನಮ್ಮ ಪಾಪಗಳಿಗಾಗಿ ಮರಣ ಹೊಂದಿದ ಒಂದು ಕಾರ್ಯ, ಆ ಸತ್ಯ ನಮ್ಮ ಮುಂದೆ ಬರುತ್ತದೆ. ಶಿಲುಬೆಯ ಕುರಿತ ಮಾತು ನಾಶನದ ಮಾರ್ಗದಲ್ಲಿ ಇರುವವರಿಗೆ ಹುಚ್ಚು ಮಾತಾಗಿದೆ. ಆದರೆ ದೇವರ ಮಕ್ಕಳು, ರಕ್ಷಣೆ ಹೊಂದಿದವರಿಗೆ ಇದು ದೇವರ ಶಕ್ತಿ. ಅಂದರೆ ಒಂದು ವ್ಯತ್ಯಾಸವನ್ನು ಇಲ್ಲಿ ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಮಗಾಗಿ ಶಿಲುಬೆಯಲ್ಲಿ ಯಾಕೆ ಮರಣ ಹೊಂದಿದರು? ಬರೀ ನಮ್ಮ ಪಾಪವನ್ನು ಕ್ಷಮಿಸುವುದಕ್ಕೆ ಮಾತ್ರನಾ, ಅಥವಾ ಇನ್ನೂ ಹೆಚ್ಚಾದ ಕಾರ್ಯಗಳು ಇದೆಯಾ ಎಂಬುದಾಗಿ ನಾವು ನೋಡಬೇಕಾದರೆ, ಯೇಸು ಸ್ವಾಮಿ ನಮ್ಮ ಪಾಪಗಳ ಕ್ಷಮಾಪಣೆಗಾಗಿ, ಇಡೀ ಜಗತ್ತಿನ ಸರ್ವ ಲೋಕದ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ದೇವರು ತಮ್ಮನ್ನು ಬಲಿದಾನವಾಗಿ ಕೊಟ್ಟರು. ಮಾತ್ರವಲ್ಲದೆ ನೋಡಿ, ಈಗ ಒಬ್ಬರು ನಮ್ಮನ್ನು ಕ್ಷಮಿಸಬೇಕಾದರೆ ನಮ್ಮ ತಪ್ಪನ್ನು ಅವರು ಕ್ಷಮಿಸಿ ಆಮೇಲೆ ಹೋಗಿಬಿಡಬಹುದು, ತಮ್ಮ ದಾರಿಯಲ್ಲಿ ಅವರು ಹೋಗ್ಬೋದು. ಆದರೆ ಇಲ್ಲ, ಯೇಸು ಸ್ವಾಮಿ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಹಾಗೆಯೇ ಬಿಟ್ಟು ಹೋಗುವುದಲ್ಲ. ಅವರು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಆ ಮರಣವು ವ್ಯರ್ಥವಾಗಬಾರದು. ನಾವೆಲ್ಲರೂ ನಿತ್ಯ ಜೀವಕ್ಕೆ ಹೋಗಬೇಕು, ಆ ಮೋಕ್ಷವನ್ನು ಪಡ್ಕೊಳ್ಳಬೇಕು. ಹಲ್ಲೆಲೂಯಾ. ಆ ಪರಲೋಕವನ್ನು ಸೇರಬೇಕು, ಆತನೊಟ್ಟಿಗೆ ವಾಸ ಮಾಡಬೇಕು. ಪರಲೋಕದಲ್ಲಿ ಮಾತ್ರ ಅಲ್ಲ, ಈ ಭೂಮಿಯಲ್ಲಿ ಇರುವ ದಿನಗಳೆಲ್ಲ ಆತನೊಟ್ಟಿಗೆ ಅನ್ಯೋನ್ಯವಾಗಿ ಸಹಭಾಗಿಯಾಗಿ ಆತನ ಸಂಗಡ ನಾವು ಜೀವಿಸಬೇಕು, ಬದುಕಬೇಕು ಎಂಬುದಾಗಿಯೇ ಆತನು ಅಂದರೆ ಕೃಪೆ, ಯೇಸುವೇ ಆ ಕೃಪೆಯಾಗಿದ್ದರು. ಅವರನ್ನು ನಮಗೆ ಕೊಟ್ಟು ಈ ಕೃಪೆ ಯಾಕೆ ನಮಗೆ ಬೇಕು ಎಂಬುದಾಗಿ ನೋಡುವಾಗ, ನಾವು ಪ್ರತಿದಿನ ದೇವರಿಗಾಗಿ ಬಾಳುವುದಕ್ಕೆ, ಮತ್ತೆ ಪಾಪ ಮಾಡದಂತೆ, ಮತ್ತೆ ನಾವು ಹಿಂಜಾರದಂತೆ, ಹಳೆ ಜೀವಿತಕ್ಕೆ ಹೋಗಲಾರದೆ ನಮ್ಮನ್ನು ಗಟ್ಟಿಯಾಗಿ ನಿಲ್ಲಿಸಿ ದೇವರ ಮಾರ್ಗದಲ್ಲಿ ನಡೆಸುವುದಕ್ಕೂ, ಆತನೊಟ್ಟಿಗೆ ಅನ್ಯೋನ್ಯವಾಗಿರುವುದಕ್ಕೂ, ಕಡೆಯ ತನಕ ನಂಬಿಗಸ್ತರಾಗಿ ಇರುವುದಕ್ಕೂ, ದೇವರ ಸಂಗಡ ಮನುಷ್ಯನು ಜೋಡಿಯಾಗುವುದಕ್ಕೆ, ಅಥವಾ ಆತನ ಅನ್ಯೋನ್ಯ ಅಥವಾ ರಿಕನ್ಸೈಲ್ ಆಗುವುದಕ್ಕೆ. ಜಗಳ ಮಾಡಿ ಅಣ್ಣ ತಮ್ಮ ಬೇರೆಯಾಗಿ ಬಿಡುತ್ತಾರೆ, ಆದರೆ ಆ ಪಾಪ ಕ್ಷಮಾಪಣೆ, ಒಬ್ರಿಗೊಬ್ಬರು ಕ್ಷಮಿಸಿ ಅವರು ಒಟ್ಟಾಗಿ ಸೇರಿ ಬಾಳುವುದು. ಕ್ಷಮಿಸಿಬಿಟ್ಟು ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಎಂಬುದಾಗಿ ಅಲ್ಲದೆ, ಹಲ್ಲೆಲೂಯಾ, ಒಟ್ಟಾಗಿ ನಾನು ನೀನು ಸೇರಿ, ಹಲ್ಲೆಲೂಯಾ, ದೇವರ ಕೃಪೆಯು ನಾವು ಒಟ್ಟಾಗಿ, ಹಲ್ಲೆಲೂಯಾ, ಸೇರಿ ದುಡಿದು ದೇವರ ರಾಜ್ಯಕ್ಕೆ ಸದಾತನೊಟ್ಟಿಗೆ ಜೀವಿಸುವುದಕ್ಕಾಗಿ, ಹಲ್ಲೆಲೂಯಾ, ಇಷ್ಟೆಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಈ ಶಿಲುಬೆಯ ಮಾತು ನಾಶನದವರಿಗೆ ಅದು ಹುಚ್ಚು ಮಾತು. ಯಾಕೆ ದೇವರು ಪ್ರಾಣ ಕೊಡಬೇಕಾಗಿತ್ತು? ಸುಮ್ಮನೆ ಪಾಪ ಕ್ಷಮಿಸಿ ಹೋಗ್ಬೋದಾಗಿತ್ತಲ್ಲ, ಯಾಕೆ ಜೀವ ಕೊಡಬೇಕು? ಅಷ್ಟೆಲ್ಲ ಯಾಕೆ ಮಾಡಬೇಕು ಅನ್ನೋ ಅದು ಹುಚ್ಚು ಮಾತಾಗಿರುತ್ತದೆ. ಆದರೆ ಹಲ್ಲೆಲೂಯಾ, ಇದು ದೇವರ ಶಕ್ತಿ. ಈ ಶಕ್ತಿ ಇಲ್ಲದೆ ನಮಗೆ ದೇವರ ಮಕ್ಕಳಾಗಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಈ ಮರಣ ಇಲ್ಲದೆ, ಈ ಶಿಲುಬೆ ಇಲ್ಲದೆ ನಾವು ದೇವರ ಮಕ್ಕಳಾಗಿ ಕಡೆ ತನಕ ಜೀವಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣವ, ದೇವರಿಗೆ ವಂದನೆ ಹೇಳೋಣವ, ದೇವರಿಗೆ ಕೃತಜ್ಞತೆ ಹೇಳೋಣವ, ತಗ್ಗಿಸಿ ಒಪ್ಪಿಸಿ ಕೊಡೋಣವ, ಯೋಚನೆ ಮಾಡೋಣವ, ಪರೀಕ್ಷಿಸಿ ನೋಡೋಣವ. ಈ ಯೇಸು ಸ್ವಾಮಿಯ ಶಿಲುಬೆಯ ಮರಣವನ್ನು ಧ್ಯಾನಿಸುವುದು ಮಾತ್ರ ಅಲ್ಲ, ಇದಕ್ಕೆ ನಾವು ಅನುಗುಣವಾಗಿ ನಡೆಯುತ್ತಾ ಇದ್ದೀವ. ದೇವರೇ, ಎಷ್ಟು ದೊಡ್ಡ ಕೃಪೆ, ಎಷ್ಟು ದೊಡ್ಡ ಕೃಪೆ ನಮಗೆ ಸಿಕ್ಕಿತಲ್ಲ, ಭಾಗ್ಯ ಸಿಕ್ಕಿತಲ್ಲ. ಇನ್ನು ಮರಣದಿಂದ ನಮ್ಮ ಪಾಪಗಳು ಮಾತ್ರ ಅಲ್ಲ, ತಲೆಮಾರಿಂದ ನಮ್ಮನ್ನು ಕ್ಷಮಿಸಿ, ನಮ್ಮ ಕುಲಗೋತ್ರಗಳನ್ನು ಕ್ಷಮಿಸಿ, ನಮ್ಮ ರಕ್ತವನ್ನು ಶುದ್ಧಿ ಮಾಡಿ, ನಮ್ಮನ್ನು ನೀತಿವಂತರಾಗಿ ಮಾಡಿ,
ಏಸಪ್ಪ ನಮ್ಮನ್ನು ನಿಮ್ಮೊಟ್ಟಿಗೆ ಸೇರಿಸುವುದಕ್ಕಾಗಿ, ಅಂದರೆ ಆ ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು, ಕಟ್ಟಾಗಬಾರ್ದು ರಿಲೇಷನ್ಶಿಪ್. ನಾನು ಕ್ಷಮಿಸ್ಬಿಟ್ಟೆ, ನಿನ್ನ ದಾರಿಗೆ ಹೋಗು, ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ ಎಂಬುದಾಗಿ ಬಿಡದೆ ಏಸಪ್ಪ ನೀನು ನಿಮ್ಮ ಜೊತೆ ನಾವು ಇನ್ನೂ ಪ್ರಯಾಣ ಬೆಳೆಸಬೇಕು ಎಂಬುದಾಗಿ ನೀನು ಪ್ರಾಣ ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೇಲೆ. ಪ್ರಿಯ ಸಹೋದರ ಸಹೋದರಿಯರೇ, ಇದನ್ನೆಲ್ಲ ನಾವು ಪರಿಶೀಲನೆ ಮಾಡೋಣ, ಧ್ಯಾನ ಮಾಡೋಣ. ದೇವರು ಎಷ್ಟೆಲ್ಲ ದೊಡ್ಡ ಉದ್ದೇಶದಿಂದ ಪ್ರಾಣ ಕೊಟ್ಟಿದ್ದಾರೆ. ಬರೀ ಪಾಪಗಳಿಗಲ್ಲ, ಕ್ಷಮಾಪಣೆಗಲ್ಲ. ಈ ಉದ್ದೇಶ ರಿಲೇಷನ್ಶಿಪ್ ಕಂಟಿನ್ಯೂ ಆಗಿ ಇರಬೇಕು. ತಪ್ಪು ಮಾಡ್ಬೋದು, ಆದರೆ ರಿಕನ್ಸಲ್ ಆಗಿ ಕಂಟಿನ್ಯೂ ಆಗಿ ಜೊತೆಯಾಗಿ ದೇವರ ಜೊತೆಯಾಗಿ ಬಾಳುವುದಕ್ಕೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ.